ಸಿದ್ದರಾಮಯ್ಯ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಆ ಸ್ಥಾನಕ್ಕೆ DK ಶಿವಕುಮಾರ್ ಬರೋದು ಬಹುತೇಕ ಖಚಿತ ಆಗಿದೆ. ಈಗಾಗಲೇ ಸಚಿವ ಸಂಪುಟ ಹೊಸದಾಗಿ ಬರ್ತಾ ಇದೆ. ಯಾರ್ಯಾರು ಬರ್ತಾರೆ ಇನ್ನೂ ಕೂಡ ಗೊತ್ತಿಲ್ಲ. ಈ ಮಧ್ಯ ಜನರಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಏನು ಅಂದರೆ, ಗ್ಯಾರಂಟಿ ಸ್ಕೀಮ್ಗಳ ಕಥೆ ಏನು? ಸಿದ್ದರಾಮಯ್ಯ ತಮ್ಮ ಸ್ಥಾನದಿಂದ ಹೊರ ಬಂದರು. ಈ ಹಿನ್ನೆಲೆಯಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಈ 5 ಗ್ಯಾರಂಟಿ ಸ್ಕೀಮ್ಗಳ ಕಥೆ ಏನು? ಅನ್ನಭಾಗ್ಯ ಸ್ಟಾಪೇ ಆಗಿಬಿಡುತ್ತಾ? ಈ ರೀತಿ ಜನರು ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಕೆಲವು ಗೊಂದಲ ಕೂಡ ಇದೆ. ಯಾಕಂದರೆ ಇದೇ ಸರ್ಕಾರ ಆದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವ ಮುನ್ನ ಒಂದು ಪರಿಷ್ಕೃತವಾದಂಥ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ DCM ಆಗಿದ್ದಂಥ DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ 2 ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಷ್ಕರಣೆ ಮಾಡುವಂಥ ಕಾರ್ಯ ಆಗಬೇಕಾಗಿದೆ. ಯಾಕಂದರೆ ಸತ್ತವರ ಹೆಸರಿಗೂ ಕೂಡ ಅಕೌಂಟಿಗೆ ಹಣ ಹೋಗ್ತಾ ಇದೆ, 2,000 ರೂಪಾಯಿ. ಕರೆಂಟ್ ಬಿಲ್ಲು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ, ಫ್ರೀ ಕರೆಂಟನ್ನು. ಮನೆಯ ಯಜಮಾನರು ಸತ್ತೇ ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಯಾರ್ಯಾರು ದುರ್ಬಳಕೆ ಆಗ್ತಿರುವಂಥ ಪ್ರಸಂಗಗಳು, ಉದಾಹರಣೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಷ್ಕರಣೆ ಮಾಡಬೇಕಾಗಿದೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋ ಕಾರಣಕ್ಕಾಗಿ ಗ್ಯಾರಂಟಿ ಸ್ಕೀಮ್ಗಳ ಕತೆ ಏನು? ನಿಜವಾಗ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳೇನಾದರೂ ಸ್ಟಾಪ್ ಆಗುತ್ತಾ? ಈ ರೀತಿಯಾದಂಥ ಪ್ರಶ್ನೆ ಕೆಲವರು ಹಳ್ಳಿಗಳಲ್ಲಿ ಈ ಬಗ್ಗೆ ಸಹಜವಾಗಿ ಕೇಳ್ತಾರೆ. ಇನ್ನೇನು ಸ್ಕೀಮ್ಗಳೆಲ್ಲ ಕೂಡ ಸ್ಟಾಪ್ ಆಗುತ್ತಂತ? ಖಂಡಿತವಾಗೂ ಕೂಡ ಇಲ್ಲ. ಎಲ್ಲ ಸ್ಕೀಮ್ಗಳು ಹಾಗೇ ಮುಂದುವರಿಯುತ್ತೆ. CM ಬದಲಾವಣೆ ಆಗಿದ್ದಾರೆ ಹೊರತು ಸರ್ಕಾರ ಬದಲಾಗಿಲ್ಲ. ಕಾಂಗ್ರೆಸ್ ಸರ್ಕಾರನೇ ಇರೋದು. CM ಬದಲಾಗಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಬದಲಾಗಲಿದ್ದಾರೆ. 30% ಬದಲಾಗಲಿದ್ದಾರೆ. ಇನ್ನುಳಿದಂಥ 70% ಹೊಸಬ್ರು ಬರ್ತಾರೆ. ಕ್ಯಾಬಿನೆಟ್ಟಲ್ಲಿ ನಿಮಗೆ ಬೇರೆ ಬೇರೆ ಖಾತೆಗಳು ಬೇರೆಯವರಿಗೆ ಸಿಗಲಿದೆ. ಈ ಹಿಂದೆ ಇರೋರಿಗೆ ಅದೇ ಸಿಗುತ್ತಾ? ಬಹುತೇಕ ಡೌಟು. ಈಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಗ್ಯಾರಂಟಿ ಸ್ಕೀಮ್ಗಳಿಗೆ ಏನಾದರೂ ತೊಂದರೆ ಆಗುತ್ತಾ? ಖಂಡಿತವಾಗಿ ಕೂಡ ತೊಂದರೆ ಏನಾಗೋದಿಲ್ಲ. ಈ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿಯೇ ಕಂಟಿನ್ಯೂ ಆಗುತ್ತೆ. ಆದರೆ DK ಶಿವಕುಮಾರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈಗ ಎಲ್ಲರನ್ನೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಯಾಕಂದರೆ KYC ಮಾಡಿಸ್ಬೇಕು ಪ್ರತಿಯೊಬ್ಬರೂ ಕೂಡ ಅಂಥೇಳಿ. ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳ ದುರ್ಬಳಕೆ ಆಗ್ತಾ ಇದೆ ಅಂತ. ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಸ್ಕೀಮ್, ಪ್ರತಿ ಮನೆಯೊಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋ ಹಣ, ಅದು 2-3 ತಿಂಗಳು ಲೇಟ್ ಆಗ್ತಿರ್ಬೋದು, ಆದರೆ ಹಣ ಅಂತೂ ಅವರ ಮನೆಗೆ, ಅವರ DBT ಖಾತೆ ಮೂಲಕ ಅವರ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯ, ಪರಿಷ್ಕರಣೆ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಯಾವ್ಯಾವ ಕಾರಣಕ್ಕಾಗಿ ಪರಿಷ್ಕರಣೆ ಆಗ್ತಾ ಇದೆ ಅಂದರೆ, ಒಂದು, ಗೃಹಜ್ಯೋತಿ ಸ್ಕೀಮ್ನ ಅಡಿಯಲ್ಲಿ IT ಏನಾದರೂ ಕಟ್ತಾ ಇದ್ದಾರೆ ನೀವಾಗಲಿ ಅಥವಾ ನಿಮ್ಮ ಮನೆ ಯಜಮಾನರಾಗಲಿ, IT ಏನಾದರೂ ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನಾದರೂ ಫೈಲ್ ಮಾಡ್ತಾ ಇದ್ದರೆ ಖಂಡಿತವಾಗೂ ಅವರಿಗೆ ಗೃಹಲಕ್ಷ್ಮಿ ಸ್ಕೀಮ್ ಸಿಗೋದಿಲ್ಲ, 2,000 ರೂಪಾಯಿ ಹಣ ಸಿಗೋದಿಲ್ಲ. ಒಂದು. ಎರಡನೇದು, ಅವರ ಮನೆಯಲ್ಲಿ ಮನೆಯೊಡತಿ ಯಾರಾದರೂ ತೀರ್ಕೊಂಡಿರ್ತಾರೆ, ಆದರೆ ಅವರ ಅಕೌಂಟಿಗೆ ಹಣ ಬರ್ತಾನೆ ಇರ್ತದೆ. ಆ ಹಣವನ್ನು ಅದು ಹೇಗನ್ನು ಹಣವನ್ನು ತಗೊಳ್ತಾ ಇದ್ದಾರೆ ಮನೆ ಕುಟುಂಬದ ಸದಸ್ಯರು. ಈ ರೀತಿ ಭಾಳಷ್ಟು ಆಗ್ತಾ ಇದಂತೆ. 10 ಕೋಟಿಗಿಂತಲೂ ಕೂಡ ಹೆಚ್ಚು ಅಂತೇಳಿ ಸರ್ಕಾರನೇ ಮಾಹಿತಿಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇದು ಪರಿಷ್ಕರಣೆ ಕೂಡ ಆಗಬೇಕು. ಏನಾದರೂ ನಿಮ್ಮ ಕುಟುಂಬದ ಸದಸ್ಯರು, ಮನೆಯೊಡತಿ ಏನಾದರೂ ಮೃತರಾಗಿದ್ದರೆ, ಈವನ್ ಅತ್ತೆ ಏನಾದರೂ ತೀರ್ಕೊಂಡಿದ್ರೆ ಸೊಸೆಯವ್ರಿಗೆ ಬರುತ್ತೆ. ಸೊಸೆಯರ ಹೆಸರಿಗೆ ಬದಲಾವಣೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಆ ರೀತಿ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಆವಾಗ ನೀವು ಏನು ತೊಂದರೆ ಏನಾಗೋದಿಲ್ಲ. ಆದರೆ ತೀರ್ಕೊಂಡಿದ್ದಾರೆ, ಅವ್ರ ಹೆಸ್ರಿಗೆ ಬರ್ತಾ ಇದೆ, ಹಣವನ್ನು ಹಂಗೆ ಯುಟಿಲೈಸ್ ಮಾಡ್ಕೊಳ್ಳೋಣ, ತೊಗೊಳ್ಳೋಣ ಅಂಥೇಳಿ ಮಾಡ್ತಾ ಹೋಗೋದಾದರೆ ಮತ್ತೊಂದು ಸರಿ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಹಣನೇ ಬರದೆ ಕಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಒಂದು, GST ಏನಾದರೂ ನೀವು ಫೈಲ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಹಣ ಬರೋದಿಲ್ಲ ಅಂಥೇಳಿ ಈಗಾಗಲೇ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಇನ್ನೂ ಕೆಲವು ಪರಿಷ್ಕರಣೆ ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಈ 2 ಸ್ಕೀಮ್ಗಳಲ್ಲೂ ಕೂಡ, ಅದರ ಜೊತೆಗೆ ಅನ್ನಭಾಗ್ಯ, ನಿಮಗೆ KYCಯನ್ನು ಮತ್ತೊಂದು ಸರಿ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಮತ್ತೊಂದು ಸರಿ ಕೊಟ್ಟು ಆಧಾರ್ ಕಾರ್ಡನ್ನು ಅಪ್ಲೈ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಆ ಮೂಲಕ ಅರ್ಜಿ ಸಲ್ಲಿಸುವಂಥ ಕಾರ್ಯವನ್ನು ಕೂಡ ಮಾಡಬೇಕು ಅನ್ನೋದು ಸರ್ಕಾರದ ಯೋಚನೆ ಆಗಿದೆ. ಹೇಗೆ, ಏನು, ಅರ್ಜಿ ಪ್ಯೂರಾಗಿ ಮತ್ತೊಂದು ಸರಿ ಸಲ್ಲಿಸಬೇಕಾ, ಈ ಕುರಿತು ಇನ್ನೂ ಸ್ಪಷ್ಟನೆ ಇಲ್ಲ. ಸರ್ಕಾರ ಬಹುಶಃ ನೆಕ್ಸ್ಟ್ ಸರ್ಕಾರ ಬಂದಾದ ಮೇಲೆ
ಈ ಕುರಿತು ನೋಟಿಫಿಕೇಶನ್ ಅಥವಾ ಸೂಚನೆಯನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಶಕ್ತಿ ಯೋಜನೆಯಲ್ಲೂ ಕೂಡ ಇಲ್ಲಿವರೆಗೂ ನೀವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ನೀವು ಟ್ರಾವೆಲ್ ಮಾಡ್ಬೋದಾಗಿತ್ತು. ರಾಜ್ಯದ 4 ಸಾರಿಗೆ ನಿಗಮಗಳ ಕೆಂಪು ಬಸ್ಗಳಲ್ಲಿ ಮತ್ತು ವೇಗದೂತ ಬಸ್ಗಳಲ್ಲೂ ಕೂಡ ನೀವು ಪ್ರಯಾಣನ ಮಾಡ್ಬೋದಾಗಿತ್ತು. ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಕಾರ್ಯ ಇದೇ ಜೂನ್ ತಿಂಗಳಿಂದ ಶುರುವಾಗುತ್ತೆ. ಜೂನ್ ತಿಂಗಳಲ್ಲಿ ಪ್ರಾಯೋಗಿಕವಾಗಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಶುರುವಾಗುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ನೀವು ಅಪ್ಲೈ ಮಾಡಬೇಕು. ಅದು ಕರ್ನಾಟಕ ಒನ್ ಇರ್ಬೋದು, ಬೆಂಗಳೂರು ಒನ್ ಇರ್ಬೋದು, ಗ್ರಾಮ ಒನ್ ಇರ್ಬೋದು, ಸೈಬರ್ ಸೆಂಟರ್ಗಳಲ್ಲೆಲ್ಲ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಏನಿಲ್ಲ, ನೀವು ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು, ನೀವು ಅಪ್ಲೈಯನ್ನು ಮಾಡ್ಬೋದಾಗಿದೆ. ಅಡ್ರೆಸ್ ಎಲ್ಲ ಇರುತ್ತೆ. ಉಚಿತವಾಗಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂಥ ಕಾರಣ ಕೂಡ ಆಗುತ್ತೆ. ಎಲ್ಲಿ ಕೊಡ್ತಾರೆ ಅಂದರೆ, ನಿಮಗೆ ಹತ್ತಿರದಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಲ್ಮೋಸ್ಟ್ ತಾಲೂಕು ಬಸ್ ಸ್ಟ್ಯಾಂಡ್ಗಳಲ್ಲಿ ಮ್ಯಾಕ್ಸಿಮಮ್ ಕೊಡುವಂಥ ಕಾರಣ ಕೂಡ ಆಗುತ್ತೆ. ಆ ಸ್ಮಾರ್ಟ್ ಕಾರ್ಡ್ ಕೊಟ್ಟರೆ ಏನಾಗುತ್ತೆ, ಬೆಂಗಳೂರು ಸುತ್ತಮುತ್ತಲಿರೋರಿಗೆ ಮತ್ತೊಂದು ಅನುಕೂಲ ಏನೋ ಅನ್ನೋದಾದರೆ, ಈ ಸ್ಮಾರ್ಟ್ ಕಾರ್ಡ್ ಇತ್ತು ಅನ್ನೋದಾದರೆ ನೀವು ಮೆಟ್ರೋದಲ್ಲೂ ಪ್ರಯಾಣ ಮಾಡ್ಬೋದು. ಆದರೆ ಉಚಿತವಾಗಿ ಏನಲ್ಲ, ನೀವು ಕರೆನ್ಸಿಯನ್ನು ಹಾಕ್ಸ್ಕೋಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ತೊಗೊಂಡು ನೀವು ಮೆಟ್ರೋದಲ್ಲಿ ಓಡಾಡ್ಬೋದು ಮಹಿಳೆಯರು. ಆದರೆ ಆ ಸ್ಮಾರ್ಟ್ ಕಾರ್ಡ್ ಇತ್ತು ಅನ್ನೋದಾದರೆ ನೀವು ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಯಾವ ರೀತಿ ಅಂದರೆ, ಜಸ್ಟ್ ಒಂದು ಟ್ಯಾಪ್ ಮಾಡಿದರೆ ಸಾಕು, ಎಲ್ಲ ಇನ್ಫಾರ್ಮೇಷನ್ ಅದಕ್ಕೆ ಆ್ಯಡ್ ಆಗುತ್ತೆ. ಅಂದರೆ ಆ ಸ್ಮಾರ್ಟ್ ಕಾರ್ಡಲ್ಲಿ ಹೆಸರು, ಅಡ್ರೆಸ್ಸು, ನಿಮ್ಮ ವಿಳಾಸ ಎಲ್ಲದೂ ಕೂಡ ಇರುತ್ತೆ, ಫೋಟೋ ಕೂಡ ಇರುತ್ತೆ, ಆಧಾರ್ ಕಾರ್ಡ್ ನಂಬರ್ ಕೂಡ ಎಂಟ್ರಿ ಇರುತ್ತೆ. ಸ್ಮಾರ್ಟ್ ಕಾರ್ಡ್ ಅದನ್ನು ಟ್ಯಾಪ್ ಮಾಡಲಿಕ್ಕೆ ಇರುವಂಥ ಮೆಷಿನ್ಸನ್ನು ಕೂಡ ಈಗಾಗಲೇ BMTC ಖರೀದಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಉಳಿದ 4 ನಿಗಮಗಳಲ್ಲೂ ಕೂಡ ಖರೀದಿ ಮಾಡುವಂಥ ಕಾರ್ಯ ಆಗ್ತದೆ. ಆ ಮೂಲಕ ಏನಾಗುತ್ತಂದರೆ, ಆ ಸ್ಮಾರ್ಟ್ ಕಾರ್ಡ್ ಇಂದಿದ್ದು ಬಿಟ್ಟರೆ ಸಾಕು, ನಿಮಗೆ ಆಧಾರ್ ಕಾರ್ಡು ಮೊಬೈಲಲ್ಲಿ ತಂದಿರ್ತಾರೆ, ಮೊಬೈಲೇ ಸ್ವಿಚ್ ಆಫ್ ಆಗಿರುತ್ತೆ. ಸಾಕಷ್ಟು ಕಡೆಗೆ ಬೇರೆ ರಾಜ್ಯದ ಮಹಿಳೆಯರು ಆಧಾರ್ ಕಾರ್ಡ್ಗಳನ್ನು ತೋರಿಸಿ, ನಮ್ಮ ರಾಜ್ಯದ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಪ್ರಯಾಣ ಮಾಡುವಂಥ ಚಾನ್ಸಸ್ಸು ಇರುತ್ತೆ. ಈಗ ಆಗೋದಿಲ್ಲ. ಸ್ಮಾರ್ಟ್ ಕಾರ್ಡ್ ಇತ್ತಂದರೆ ಫೋಟೋ ಸಹಿತ ಇರುತ್ತೆ, ನೀವು ಚೆಕ್ ಮಾಡ್ಬೋದಾಗಿದೆ. ಈ ಮೂಲಕ ಇಲ್ಲಿ ಪರಿಷ್ಕರಣೆ ಮಾಡುವಂಥ ಕಾರಣ ಕೂಡ ಶಕ್ತಿ ಯೋಜನೆಯಲ್ಲಿ ಆಗ್ತಾ ಇದೆ. ಆದರೆ ಉಳಿದಂಥ 3 ಸ್ಕೀಮ್ಗಳಿಂದ ಭಾಳ ಪ್ರಮುಖವಾಗಿ BPL ಈಗಾಗಲೇ ಪರಿಷ್ಕರಣೆ ಕಾಲಕ್ಕೆ ಆಗ್ತಾ ಇದೆ. ಅದು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯಲ್ಲೂ ಕೂಡ ಇದೇ ರೀತಿಯಾಗಿ KYC ಮಾಡಿಸುವಂಥ ಕಾರ್ಯ ಆಗಬೇಕು. ಮತ್ತಿನ್ನೊಂದು ಸರಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಸೂಚನೆಗಳು ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ಕಾರ ಬಂದ್ರೂ ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ತೊಂದರೆ ಏನಿರೋದಿಲ್ಲ. ಬಟ್ ಪರಿಷ್ಕರಣೆ ಕಾರ್ಯ ಅಂತೂ ಖಂಡಿತವಾಗಿ ಆಗುತ್ತೆ. ಯಾಕಂದರೆ ಈ ಹಿಂದೆನೇ DK ಶಿವಕುಮಾರ್ ನೀಡಿದಂಥ ಹೇಳಿಕೆ ಹಿನ್ನೆಲೆಯಲ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.